ಧರ್ಮವನ್ನು ಪುನಃ ಸ್ಥಾಪಿಸಲು ಹುಟ್ಟಿದ ರಾಜಕುಮಾರ. ದಿವ್ಯ ನಗರಿ ಅಯೋಧ್ಯೆಯಲ್ಲಿ ಭಗವಾನ್ ವಿಷ್ಣು ರಾಮನಾಗಿ ಅವತಾರ ತಳೆದರು. ಧರ್ಮದ ಹಾದಿಯಲ್ಲಿ ಬೆಳೆದ ರಾಮನು ಧೈರ್ಯ ಹಾಗೂ ಜ್ಞಾನದಿಂದ ಪ್ರಸಿದ್ಧನಾದ ಪರಿಪೂರ್ಣ ರಾಜಕುಮಾರನಾದ. ಸೀತೆಯ ಹೃದಯ ಗೆಲ್ಲೋಕೆ ಅವನು ಭಗವಾನ್ ಶಿವನ ದೈವಿಕ ಬಿಲ್ಲನ್ನು ಎತ್ತಿ ಮುರಿದ. ಆದ್ರೆ ವಿಧಿಯ ಆಟ ತೋರಿಸಿತು. ಅವನ ಸಾಕಮ್ಮ ಕೈಕೇಯಿ ತನ್ನ ದಾಸಿ ಮಂತ್ರೆಯ ಮಾತಿಗೆ ಬಿದ್ದಳು. ಕೈಕೇಯಿ ತನ್ನ ಮಗ ಭಾರತನು ರಾಜನಾಗಬೇಕು ಎಂದು ಒತ್ತಾಯಿಸಿದಳು. ರಾಮನು 14 ವರ್ಷಗಳ ಕಾಲ ಅರಣ್ಯವಾಸ ಮಾಡಬೇಕೆಂದು ಬೇಡಿಕೆ ಇಟ್ಟಳು. ಘನ ಅರಣ್ಯದಲ್ಲಿ ರಾಮನ ಅರಣ್ಯವಾಸ ಆರಂಭವಾಯಿತು. ಲಂಕೆಯ ದಶಮುಖ ರಾಕ್ಷಸ ರಾಜ ರಾವಣನು ತನ್ನ ತಂಗಿ ಶೂರಪಣಖೆಯ ಅಪಮಾನಕ್ಕೆ ಪ್ರತೀಕಾರ ತೆಗೆದುಕೊಳ್ಳಲು ತೀರ್ಮಾನಿಸಿದ. ಇದರಿಂದ ಬೆಳಕು ಮತ್ತು ಕತ್ತಲೆ ನಡುವೆ ಮಹಾಯುದ್ಧ ಆರಂಭವಾಯಿತು. ಅರಣ್ಯದಲ್ಲಿ ಸೀತೆಗೆ ಮೋಹ ಹುಟ್ಟಿಸೋಕೆ ರಾವಣನು ಒಂದು ಚಿನ್ನದ ಜಿಂಕೆ ಕಳುಹಿಸಿದ. ಅದು ವಾಸ್ತವಕ್ಕೆ ಮೃಗ ಅಲ್ಲ, ಮಾರೀಚ ಎಂಬ ರಾಕ್ಷಸ. ಸೀತೆ ಆ ಜಿಂಕೆಯನ್ನು ನೋಡುತ್ತಿದ್ದಾಗ ರಾಮನು ಅದನ್ನು ಹಿಡಿಯೋಕೆ ಅರಣ್ಯಕ್ಕೆ ಓಡಿದ. ಅದೇ ಸಮಯದಲ್ಲಿ ರಾವಣನು ಬಂದು ಸೀತೆಗೆ ಮೋಸ ಮಾಡಿ ಅವಳನ್ನು ಅಪಹರಿಸಿ ತನ್ನ ಲಂಕಾಪುರಕ್ಕೆ ಕರೆದೊಯ್ದ. ಜಟಾಯು ಎಂಬ ಧೀರ ಗಿಡುಗ ಸೀತೆಯನ್ನು ರಕ್ಷಣೆ ಮಾಡೋಕೆ ಪ್ರಯತ್ನಿಸಿದ. ಆದರೆ ರಾವಣನು ಆ ಹಕ್ಕಿಗೆ ಗಂಭೀರ ಗಾಯ ಮಾಡಿದ. ಕೊನೆಗೆ ಜಟಾಯು ರಾಮನಿಗೆ ಸೀತೆಯ ಅಪಹರಣದ ವಿಷಯ ಹೇಳಿದ. ರಾಮನ ಬಳಿ ರಾಜ್ಯವೂ ಇರಲಿಲ್ಲ, ಸೇನೆಯೂ ಇರಲಿಲ್ಲ. ಆದರೂ ಅವನು ಸೀತೆಯನ್ನು ತಿರುಗಿ ತರೋಕೆ ಪಯಣ ಶುರು ಮಾಡ್ತಾನೆ. ಆ ಪ್ರಯಾಣದಲ್ಲಿ ಅವನು ವಾನರರ ಜೊತೆ ಸ್ನೇಹ ಮಾಡ್ತಾನೆ. ಅಲ್ಲಿ ದೇವ ಹನುಮಂತನೂ ಇರುತ್ತಾನೆ. ಅವನು ಇಡೀ ಕಥೆಯಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸ್ತಾನೆ. ಹನುಮಂತನು ಸಾಗರದ ಮೇಲೆ ಹಾರಿ ಹೋದ. ಅವನ ಪಯಣದಲ್ಲಿ ಬೆಟ್ಟಗಳು, ಬಿರುಗಾಳಿಗಳು ಬಂದರು. ಅವನು ಸೀತೆ ಇರುವ ಅಶೋಕವಾಟಿಕೆಗೆ ತಲುಪಿದ. ಅಲ್ಲಿ ಸೀತೆಗೆ ರಾಮನ ಆಶಾದಾಯಕ ಸಂದೇಶ ನೀಡಿದ. ಹೋಗುವ ಮುಂಚೆ ಅವನ ದಹನವಾದ ಬಾಲದಿಂದ ಲಂಕೆಗೆ ಬೆಂಕಿ ಹಾಕಿದ. ಅದು ರಾವಣನಿಗೆ ಎಚ್ಚರಿಕೆಯಾಗಿತ್ತು. ರಾಮನ ಕೋಪದ ಬಲವನ್ನು ಅರ್ಥ ಮಾಡಿಕೊಳ್ಳುವ ಸಮಯ ಬಂದಿತ್ತು. ಯುದ್ಧದ ಸಮಯ ಬಂತು. ರಾಮನು ವಾನರ ಸೇನೆಯೊಂದಿಗೆ ಸಮುದ್ರದ ಮೇಲೆ ಒಂದು ದೊಡ್ಡ ಸೇತುವೆ ಕಟ್ಟಲು ಆರಂಭಿಸಿದ. ಕಲ್ಲು ಮೇಲೆ ರಾಮನ ಹೆಸರು ಇಟ್ಟು ಅವರು ಲಂಕೆಗೆ ಹೋಗೋ ಮಾರ್ಗ ಸಿದ್ಧಪಡಿಸಿದರು. ಯುದ್ಧ ಶುರುವಾಯಿತು. ಕತ್ತಿಗಳು ಹೊಡೆದವು, ಬಾಣಗಳು ಮಳೆ ಹೊಡೆದಂತೆ ಬಿದ್ದವು. ಶೂರವೀರರು ಬೀಳ್ತಾ ಹೋದರು. ಯುದ್ಧ ತೀವ್ರವಾದಾಗ ರಾವಣನ ಶಕ್ತಿಶಾಲಿ ಮಗ ಇಂದ್ರಜಿತ್ ಲಕ್ಷ್ಮಣನ ಮೇಲೆ ಭಯಾನಕ ಅಸ್ತ್ರ ಬಳಸಿದ. ಲಕ್ಷ್ಮಣನು ಪ್ರಾಣಹೀನನಾದ. ಆದರೆ ಭಕ್ತಿಯಲ್ಲ, ಅಗ್ರಗಣ್ಯನಾದ ಹನುಮಂತನು ಆಕಾಶದಲ್ಲಿ ಹಾರಿ ದ್ರೋಣಗಿರಿ ಪರ್ವತವನ್ನೇ ಎತ್ತಿ ತಂದ. ಅದರಲ್ಲಿ ಸಂಜೀವಿನಿ ಹಣ್ಣು ಇತ್ತು. ಅದು ಲಕ್ಷ್ಮಣನಿಗೆ ಜೀವ ವಾಪಸ್ಸು ಕೊಟ್ಟಿತು. ಕೊನೆ ಕ್ಷಣ ಬಂತು. ರಾಮನು ದೈವಿಕ ಬ್ರಹ್ಮಾಸ್ತ್ರ ಹಿಡಿದು ರಾವಣನ ಹೃದಯವನ್ನು ನಿಗೆದ. ರಾವಣನು ಬೀಳುತ್ತಿದ್ದಂತೆ ಭೂಮಿ ಕಂಪಿಸಿದರು. ಧರ್ಮ ಪುನಃ ಸ್ಥಾಪಿತವಾಯಿತು. 14 ವರ್ಷಗಳ ನಂತರ ರಾಮ, ಸೀತೆ, ಲಕ್ಷ್ಮಣ ಮತ್ತೆ ಅಯೋಧ್ಯೆಗೆ ವಾಪಸ್ಸು ಬಂದರು. ಜನರು ಲಕ್ಷ ಲಕ್ಷ ದೀಪಗಳಿಂದ ಆ ರಾತ್ರಿ ಅವರನ್ನು ಸ್ವಾಗತಿಸಿದರು. ಆ ಆಕಾಶವನ್ನೇ ಹಿತ್ತಲಂತ ಬೆಳಕು ತುಂಬಿ ಹೊಳೆಯಿತು. ಅದೇ ರಾತ್ರಿ ದೀಪಾವಳಿ ಹುಟ್ಟಿತು. ಧರ್ಮೋ ರಕ್ಷತಿ ರಕ್ಷ. ಆನಂದ, ಜಯ, ಧರ್ಮದ ಹಿಂದಿರುಗುವ ಹಬ್ಬ. ಅದು ನಮ್ಗೆ ನೆನಪಿಸುತ್ತದೆ, ಎಷ್ಟು ಗಾಢವಾದ ಕತ್ತಲೆ ಇದ್ದರೂ ಬೆಳಕು ಯಾವತ್ತೂ ಗೆಲ್ಲುತ್ತದೆ.